ಎನ್ಎಂ ನ್ಯೂಸ್ಗೆ ನಮಸ್ಕಾರ. ಏನಾಯ್ತಪ್ಪ ಇವತ್ತಿನ ಸುದ್ದಿ ಅಂದ್ರ ರಶ್ಮಿಕಾ ಮಂದಣ್ಣ ಅವರು ಹೆಂಗ 9 ವರ್ಷ ಕಳಿತ ಅನ್ನೋದು ಗೊತ್ತಾಗತ್ತ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಸ್ಟೇಟ್ಮೆಂಟ್ ಅಂದ್ರೆ ಏನ ಮೆಸೇಜ್, ಅವರು ಒಂದು ಮೆಸೇಜ್ ಹಾಕಿದಾರ. ಹಂಗ ಅದು ಮೆಸೇಜ್ ಏನಂತ ಐತೆ ಅಂದ್ರ ನಮ್ ಜನಕ್ಕೆ ಹೇಳ್ಬೇಕಾದ್ರ ಅವ್ರು ಏನಂತ ಹಾಕಿದಾರ, ನಾನು 9 ವರ್ಷ ಹೆಂಗ್ ಕಳೀತು ಗೊತ್ತಿಲ್ಲ, ಹಂಗ ನಾ 26 ಸಿನಿಮಾ ಹೆಂಗ್ ಮಾಡಿದೇನು ಗೊತ್ತಿಲ್ಲ, ಆದ್ರೆ ಇಷ್ಟೆಲ್ಲ ಇವು ಕಷ್ಟಗಳಾತು, ಇಷ್ಟೆಲ್ಲ ಸಂತೋಷ ಆತು, ಇಷ್ಟೆಲ್ಲ ಇದನ್ನ ದೊಡ್ಡ ಮಟ್ಟದಾಗ ನಾ ಹೆಂಗ್ ಇದಾದ್ನಿ ನನಗ ಗೊತ್ತಾಗತ್ತಿಲ್ಲ ಅಂತೇಳಿ ಒಂದು ಮೆಸೇಜ್ ಹಾಕಿದಾರು. ಅದ್ರ ಬಗ್ಗೆ ನಾ ಮಾತಾಡಕ್ ಬಂದನು. ದಯವಿಟ್ಟು ಈ ವಿಡಿಯೋ ನೀವು ಪೂರ್ತಿ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ತರ ಕೂಡ ಬೆಳೆಸ್ರಿ, ಈ ನ್ಯೂಸ್ ಕೂಡ ಬೆಳೆಸ್ರಿ ಅಂತ ಹೇಳ್ತಾನು. ಹಿಂದಿನ ವಿಡಿಯೋದಾಗ ಒಬ್ಬಣ್ಣ ನಮ್ಮನ್ನ ಏನೋ ನೀವು ನ್ಯೂಸ್ ಹಂಗೆ ಹೇಳತ್ತಿ ಹಿಂಗೆ ಹೇಳತ್ತಿ ಅಂತ ಬೇದಿರ್ರಿ. ಆಟಾರು ಕೂಡ ನಿಮಗೆ ಇಷ್ಟ ಆಗತ್ತಿಲ್ಲ ಗೊತ್ತಿಲ್ಲ, ಅಣ್ಣ ಹೇಳಿದಕರ ಒಂದ್ ಸ್ವಲ್ಪ ನ್ಯೂಸ್ ಟೈಪ್ ಹೇಳೋನು ಅಂತೇಳಿ ನನ್ನ ಅನಿಸಿಕೆ ಐತ್ರಿ. ನೋಡೋನು ಕೇಳ್ರಿ. ಏನಪ್ಪಾ ಅಂದ್ರೆ ರಶ್ಮಿಕಾ ಮಂದಣ್ಣ ಅವ್ರು ಏನದಾರ ನೋಡಿದ್ರಿ, ಅವ್ರೊಂದು ಸೋಷಿಯಲ್ ಮೀಡಿಯಾದಾಗ ಒಂದು ಮೆಸೇಜ್ ಹಾಕಿರು. ಏನಂದ್ರ 9 ವರ್ಷ ಏನಾಗಿತ್ತು ನನಗ, ಅಂದ್ರೆ 9 ವರ್ಷ ನಂಗೆ ಹಂಗ ನಾ ಬೆಳೆದ್ ಅನ್ನೋದು ನನಗೆ ಗೊತ್ತಾಗತ್ತ ಅಂತೇಳಿ ಅವ್ರು ಹಾಕಿದಾರು. ಮತ್ತೆ ಕನ್ನಡ ಸಿನಿಮಾಕ್ ನನಗೆ ಮಾಡಕ್ ಆಗತ್ತ ಅಂತೇಳಿ ಅದನ್ನು ಕೂಡ ಹೇಳಿದಾರ ಅವರು. ಅಂದ್ರೆ ನಮಗ್ ಕರ್ನಾಟಕದ ಒಂದು ಸಿನಿಮಾ ಕೂಡ ಅವ್ರಿಗೆ ಮಾಡಕ್ ಆಗತ್ತಂತ ಅವ್ರು ಬೈಲ್ ಬರಾಕಂತ್ರಿ ಇದೇ ಇಲ್ರಿ ಅವ್ರಿಗೆ ಮೊದ್ಲ ಹೇಳ್ಬೇಕಾದ್ರೆ. ಆದ್ರೆ ಈ ಸದ್ಯ ಅವ್ರು ಹಾಕಿರೋದು ಏನಂದ್ರ ಬೆಳೆದು ಬಂದಿದ್ದು ಹಾದಿ ಬಗ್ಗೆ ಹಾಕಿದಾರ. ಆದ್ರೆ ಯಾರಿಂತ್ರ ಬೆಳೆದ್ ಬಂದನಂತೇಳಿ ಅವ್ರು ಎಲ್ಲೂ ಹೇಳ್ಕೊಡ್ಲಿಲ್ಲ. ಆದ್ರೆ ಏನಂತ ಅದ್ರ ಹಿನ್ನೆಲೆ ಏನಾದ್ ಗೊತ್ತೈತ್ರಿ, ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವ್ರು ಬೆಳೆದ್ ಬರಾಕ್ ಇವ್ರ ಕಾರಣ. 9 ವರ್ಷ ಅವ್ರು ಹೆಂಗ ಸಿನಿಮಾದಾಗ ಅದಕ್ಕೆ ಇದನ್ನ ಎಷ್ಟೋ 9 ವರ್ಷ ಅವ್ರ ಆ ಸಿನಿಮಾಕ ಓಡಾಡ್ತಿರ್ತಾರಂತ. ರಶ್ಮಿಕಾ ಮಂದಣ್ಣ ಏನದಾರಲ್ಲ ಅವ್ರು ಏನದಾರ ಅವ್ರನ್ನ ಹುಡುಕೊಂಡ್ ಬರ್ಬೇಕಾದ್ರ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಇವ್ರನ್ನ ಕಾರಣ ರೀ. ಅದು ಯಾವ್ದ್ರಿ ಕಿರಿಕ್ ಪಾಲ್ಟಿ ಓದೈತ್ಲ, ನಿಮ್ಗೆ ಎಲ್ಲಾರು ಕೂಡ ನೋಡಿದ್ರಿ. ಆ ಸಿನಿಮಾದಿಂತ್ರ ಕ್ರಶ್ ಆದ್ರಿ ಎಲ್ಲರಿಗೂ, ಇಡೀ ಕರ್ನಾಟಕ ಮಂದಿಗಾದ್ರು, ಹಂಗ ಬೇರೆ ಬೇರೆ ನಮ್ಮ ರಾಜ್ಯಗಳದವ್ರಲ್ಲ ಆ ರಾಜ್ಯಗಳಿಗೂ ಈ ಪಿಕ್ಚರ್ ಮೂಲಕ ಕ್ರಶ್ ಆದ್ರಿ. ಹಂಗ ಅವ್ರು ಏನೇನು ತೆಲುಗು ಪಿಕ್ಚರಿಗೆ ಹೆಜ್ಜೆ ಇಟ್ರಲ್ಲ, ಅಲ್ಲಿಂದ ನಮ್ಮ ಭಾಷೆ ಮರ್ತು ಬಿಟ್ರ. ಅದು ಒಂದೇ ಸ್ಟೆಪ್ ಆತವ್ ತೆಲುಗು ಪಿಕ್ಚರ್ಗಳಿಗೆ ಹೋಗಿ, ಆಮ್ಯಾಗ ನೆಕ್ಸ್ಟ್ ಹಿಂದಿ ಪಿಕ್ಚರ್ಗೆ ಹೋದ್ರಿ. ಆದ್ರೆ ಅವ್ರು ಎಲ್ಲೂ ನಾ ಇಷ್ಟು ಹಿಂಗೆಲ್ಲ ಮಾಡಿ ಬಂದನಂತ ಅವ್ರನ್ನ ಬೆಳೆಸಿದವ್ರ ಹೆಸರು ಹೇಳಿಲ್ಲ. ಅವ್ರು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಅವ್ರು ಒಟ್ಟ ಹೆಸರು ಹೇಳಿಲ್ರಿ. ಯಾಕೆ ಹೇಳಿಲ್ಲ, ಇಷ್ಟೆಲ್ಲ ಮತ್ತು ಅವ್ರು ಮೆಸೇಜ್ ಹಾಕಿದಾರ, ಇಷ್ಟೆಲ್ಲ ಕಷ್ಟ ಸುಖ ಎಲ್ಲ ಅನುಭವಿಸಿದನು ಅಂತ ಹೇಳಿ ಅವ್ರು ಮೆಸೇಜ್ ಹಾಕಿದಾರ. ಹಂಗ ಆದ್ರೂ ಕೂಡ ಇಲ್ಲಿ ಬೆಳೆದು ಬಂದ ರಕ್ಷಿತ್ ಶೆಟ್ಟಿ ಮತ್ತು ಇವ್ರದ ಹೆಸರು ಹಾಕ್ಲಿಲ್ಲ. ಆದ್ರೆ ಆ ಪಿಕ್ಚರಿಗೆ ಅವ್ರು ಹುಡುಕೊಂಬಂದು ಅವ್ರು ಹಾಕಿದ ಅವ್ರ ಪಿಕ್ಚರಿಗೆ ಕಿರಿಕ್ ಪಾಲ್ಟಿ ಒಳಗ. ಆದ್ರೆ ರಶ್ಮಿಕಾ ಮಂದಣ್ಣ ಅವ್ರು ಒಂದ್ ಸ್ವಲ್ಪ ಅವ್ರ ಹೆಸರು ಹೇಳಲಿಲ್ಲ. ಅದಕ್ಕೊಂದ್ ಸ್ವಲ್ಪ ಇದು ಅನಿಸ್ತೈತ್ರಿ ನಮ್ಮ ಕರ್ನಾಟಕ ಜನತೆಗೆ. ಹಂಗ ಯಶ್ ಅವ್ರು ಕೂಡ ಒಂದು ಏನೋ ಅವಾಗ ಡೈಲಾಗ್ ಹೇಳಿರ್ರಿ, ಅದನ್ನ ಕೇಳಿ ಇವ್ರೇನ ಆಗೋದಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಅನ್ಕೊಂಡಿಲ್ಲ. ಆದ್ರೆ ನಮ್ಮ ಯಶ್ ಅವ್ರದ್ದು ಏನು KGF ಪಿಕ್ಚರ್ ಬಂತ್ರಲ್ಲ, ಅವಾಗ ಗೊತ್ತಾತ ರಶ್ಮಿಕಾ ಮಂದಣ್ಣ ಕರ್ನಾಟಕದವರು ಹಗರಿಲ್ಲ, ನಮ್ಮ ಮಂದಿ ಭಾಳ ಅನಾಹುತ ಮಂದಿ ಅಂತೇಳಿ ಅವಾಗ ಗೊತ್ತಾಗಿದ್ರು ಅವ್ರಿಗೆ. ಅದಕ್ಕೋಸ್ಕರ ಹೇಳುದು, ಈ ಸದ್ಯ ಅವ್ರು ಏನು ಮಾಡ್ರು, ನಮ್ಮ ಕರ್ನಾಟಕ ಬಿಡದಂಗ್ರಿ ಹಿಂಗೈತ್ರಿ. ಆದ್ರೆ ಈ ಸದ್ಯ ಅವ್ರು ಹೇಳಿದ ಒಂದು ಸ್ಟೇಟ್ಮೆಂಟ್ ಮೆಸೇಜ್ ಏನೈತ್ಲ, ಅದು ಭಾಳ ಇದಾಗುವಂಗೈತ್ರಿ. ಅಂದ್ರೆ ಮಂದಿ ಕೆದರ್ಸುವಂಗೈತಿ. ಅದಕ್ಕೋಸ್ಕರ ಅವ್ರು ಎಷ್ಟೇ ಏನ್ ಮಾಡ್ರು ನಮ್ಮ ಕನ್ನಡಕ್ಕೆ ಹೆಂಗ್ ಮಾಡ್ಯಾರಂತೆ ನಮ್ಮ ಮಂದಿ ಅನ್ನಕ್ಕೆ ಚಾಲೂ ಮಾಡೈತಿ. ಅನ್ನತಾರ ಅವ್ರಿಗೆ ಮೊದ್ಲಿಂತ್ರು ಅನ್ನತಾರ, ಈಗ ಅನ್ನತಾರು. ಆದ್ರೆ ಈ ಸದ್ಯ ಅವ್ರು ಬೆಳೆಸಿದವ್ರ ಹೆಸರು ಹೇಳಲಿಲ್ಲ. ಅದೊಂದು ಇದಾತ್ರಿ. ಲಾಸ್ಟ್ಗೆ ಏನ್ ಹಾಕಿದ ಅಂದ್ರೆ ಎಂಡಿಗೆ ಅದು ನನ್ ಇಷ್ಟೆಲ್ಲ ನನಗೆ ಕೈ ಜೋಳು, ಇಷ್ಟೆಲ್ಲ ನನಗೆ ಯಾರು ಸಾಥ್ ಕೊಟ್ಟಾರು ಎಲ್ಲ ಅವ್ರಿಗೆಲ್ಲರಿಗೂ ಫುಲ್ ಟ್ಯಾಂಕ್ಸ್ ಅಂತ ಹಾಕಿದಾರ. ಅದ್ರ ಒಳಗಾರ ಸ್ವಲ್ಪ ಅವ್ರ ಹೆಸರುಗಳು ಬಂದಂಗ ಆಗೈತೆ ಅಂತ ನನಗೆ ಅನಿಸ್ತೀರಿ. ಅದಕ್ಕೆ ನಮ್ಮ ನ್ಯೂಸ್ ಒಳಗೂ ಹೇರಾತಂತೇಳಿ ಹೇಳಾತನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ರಶ್ಮಿಕಾ ಮಂದಣ್ಣ ಪ್ಯಾನ್ ಆಗ್ರಿ, ನಮ್ಮ ರಿಷಬ್ ಶೆಟ್ಟಿ ಅವ್ರ ಪ್ಯಾನ್ ಆಗ್ರಿ, ಯಾರದಾರ ಪ್ಯಾನ್ ಆಗುವ ಏನಿಲ್ರಿ. ಅವ್ರ ಬಗ್ಗೆ ಹೇಳಿ ಇಷ್ಟ ಮುಗೀತು ನೋಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ರಶ್ಮಿಕಾ ಮಂದಣ್ಣ ನಿಮಗೆ ನಮ್ಮ ಕರ್ನಾಟಕ ಪಿಕ್ಚರ್ ತೆಗಿಬೇಕು ಬ್ಯಾಡ ಅಂದವ್ರ ನೋ ಅಂತ ಕಳಿಸ್ರಿ, ಬೇಕಂದವ್ರು ಓಕೆ ಅಂತ ಕಳಿಸ್ರಿ. ನೋಡೋಣ ಎದಕ್ಕೆ ಕಮೆಂಟ್ ಜಾಸ್ತಿ ಹೋಗೋದಾಗೈತಿ. ಮತ್ತು ಈ ಇಂಥದ ಸುದ್ದಿ ತೊಗೊಂಡು ಮುಂದಿನ ವಿಡಿಯೋ ಕೊಡ್ತಾನೋ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಚಾನಲ್ ಕೂಡ ಬೆಳೆಸ್ರಿ. ನಾವು ಇಂಥಲ್ಲೆಲ್ಲ ನಿಂತು ವಿಡಿಯೋ ಮಾಡ್ತೋ ಅಂತ ನಮ್ಗೆ ಬೇಕು ಹೋಗ್ಬೇಡ್ರಿ, ಯಾಕಂದ್ರೆ ಇದ ನಮ್ಮ ಮನಿ, ನಾವು ಹಿಂಗಿರಾವ್.